ನಮಸ್ಕಾರ. ಇವತ್ತು ಎರೆಹುಳ ಗೊಬ್ಬರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಏನು ಕೇಳಿದರೆ, ನಾವು ಸಾವಯವ ಕೃಷಿಯಲ್ಲಿ ಎರೆಹುಳ ಗೊಬ್ಬರ ತುಂಬ ಅತಿ ಅವಶ್ಯಕವಾದದ್ದು. ಯಾಕಂತ ಹೇಳಿದರೆ, ಸಾವಯವ ಗಿಡಗಳಿಗೆ ಮುಖ್ಯ ಪೋಷಕಾಂಶಗಳ ಹೊರತಾಗಿಯೂ ಲಘು ಹಾಗೂ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಇದೆ. ಮುಖ್ಯ ಪೋಷಕಾಂಶಗಳು ಅಂತ ಹೇಳಿದರೆ ತಮಗೆಲ್ಲ ತಿಳಿದಿರುವ ಹಾಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಇದು ಗಿಡಗಳಿಗೆ ಬೇಕಾಗುವಂಥ ಮುಖ್ಯ ಪೋಷಕಾಂಶಗಳು. ಇದರ ಜೊತೆಗೆ ಲಘು ಹಾಗೂ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಇದೆ. ಹಾಗಾಗಿ ಇವುಗಳನ್ನು ಸಿಗುವಂಥದ್ದು ಜಾಸ್ತಿ ಹೇರಳವಾಗಿ ನಾವು ಬೇಕು ಅಂತ ಹೇಳಿದರೆ ಇದಕ್ಕೆ ಎರೆಹುಳ ಗೊಬ್ಬರವನ್ನು ಮಾಡಿದರೆ ಮಾತ್ರ ಇದರಿಂದ ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಕೇಳಿದರೆ, ಎರೆಹುಳ ಗೊಬ್ಬರವನ್ನು ಸಾಕಬೇಕಾಗತ್ತೆ. ಇದರಲ್ಲಿ 4 ವಿವಿಧ ತಳಿಗಳಿದ್ದಾವೆ. ಆದರೆ ಯೂಡ್ರಿಲಸ್ ಮತ್ತು ಐಸಿನಿಯಾ ತಳಿಗಳನ್ನು ನಾವು ಇಲ್ಲಿ ನಮ್ಮ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತವೆ. ಈ ತಳಿಗಳನ್ನು ನಾವು ಸಾಕ್ತಾ ಇದ್ದೇವೆ. ಮುಖ್ಯವಾಗಿ ಏನು ಕೇಳಿದರೆ, ಇವುಗಳು ನಮ್ಮಲ್ಲಿ ಕೃಷಿ ತ್ಯಾಜ್ಯಗಳನ್ನು ತಿಂದು ಹಿಕ್ಕೆ ರೂಪದಲ್ಲಿ ಹೊರಹಾಕುವಂಥ ಈ ಗೊಬ್ಬರಗಳೇ ಎರೆಹುಳ ಗೊಬ್ಬರ ಆಗಿರ್ತದೆ. ಇದು ಗಿಡಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮ ಹಾಗೂ ಲಘು ಪೋಷಕಾಂಶಗಳನ್ನು ಒದಗಿಸ್ತವೆ. ಮುಖ್ಯವಾಗಿ ಈ ಎರೆಹುಳ ಗೊಬ್ಬರಗಳನ್ನು ಮಾಡುವುದು ಹೇಗೆ ಅಂತೇಳುವಂಥದ್ದು ತಿಳುವಳಿಕೆ ಎಲ್ಲರಿಗೂ ಇರಬೇಕು. ಇಲ್ಲಿ ಮುಖ್ಯವಾಗಿರುವಂಥದ್ದು ತೊಟ್ಟಿ ಪದ್ಧತಿ. ಒಂದು ತೊಟ್ಟಿ ಪದ್ಧತಿ, ಯಾವ ಥರ ತೊಟ್ಟಿ ಇರಬೇಕು ಅಂತೇಳುವಂಥದ್ದು ಅತಿ ಪ್ರಾಮುಖ್ಯವಾದಂಥದ್ದು. ಯಾಕೆ ಕೇಳಿದರೆ, ಅದರಲ್ಲಿ ಉಷ್ಣತೆ 28ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಇರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಅದನ್ನು ಇದರಲ್ಲಿ ಸಾಕಿದರೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ಎರೆಹುಳ ಗೊಬ್ಬರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ತೊಟ್ಟಿ ಪದ್ಧತಿಯಲ್ಲಿ ತೊಟ್ಟಿಯನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತ ಹೇಳುವಂಥದ್ದು ಅತಿ ಅವಶ್ಯಕವಾದಂಥ ಮಾತು. ಇವಾಗ ತೊಟ್ಟಿ ರಚನೆ ಮಾಡುವಾಗ ತೊಟ್ಟಿಯ ಅಗಲ ಅಂತ ಹೇಳುವಂಥದ್ದು 1 ಮೀಟ್ರ್ ಅಂತ ಹೇಳಿದ್ರೆ 3 ಫೀಟ್ ಅಗಲ, 3/4 ಮೀಟ್ರ್ 2 ಫೀಟ್ ಎತ್ತರ, ಹಾಗೂ ಉದ್ದ 15 ಫೀಟು ಮಾಡ್ಬೋದು, 20 ಫೀಟ್ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು, ಉದ್ದ ಎಷ್ಟು ಬೇಕಾದರೂ ಮಾಡ್ಬೋದು. ಆದರೆ ಉದ್ದ ಅಗಲ ಮಾತ್ರ ಇಷ್ಟೇ ಇರಬೇಕು. 2 ತೊಟ್ಟಿಗಳನ್ನು ರಚನೆ ಮಾಡ್ಕೊಳ್ಬೋದು, 4 ತೊಟ್ಟಿಗಳನ್ನು ಒಟ್ಟೊಟ್ಟಾಗಿ ರಚನೆ ಮಾಡ್ಕೊಳ್ಬೋದು. ಆದರೆ ತ್ಯಾಜ್ಯಗಳನ್ನು ತುಂಬಿಸಲಿಕ್ಕೆ ಬೇಕಾದರೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು 2 ತೊಟ್ಟಿಗಳನ್ನು ಬಿಟ್ಟು ಮತ್ತೊಂದು 2 ತೊಟ್ಟಿಗಳಿಗೆ ಗ್ಯಾಪನ್ನು ಬಿಟ್ಟು ಹಾಕುವಂಥದ್ದು ತುಂಬ ಒಳ್ಳೆಯದು. ಇನ್ನು ಈ ತೊಟ್ಟಿ ರಚನೆ ಮಾಡುವಾಗ ನಾವು ಏನು ಮಾಡಬೇಕು ಕೇಳಿದರೆ, ತೊಟ್ಟಿಯ ಹೊರಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇರುವೆಗಳ ರಕ್ಷಣೆಗಾಗಿ ನಾವು ನೀರಿನ ಚಾನಲನ್ನು ಮಾಡಬೇಕಾಗ್ತದೆ. ನೀರನ್ನು ನಿಲ್ಲಿಸಿ ನಾವು ಮಾಡಬೇಕಾಗುತ್ತೆ. ಯಾಕೆ ಕೇಳಿದ್ರೆ, ಈ ಇರುವೆಗಳು ದೊಡ್ಡ ಶತ್ರು ಈ ಎರೆಹುಳಗಳಿಗೆ. ಅದೇ ರೀತಿಯಲ್ಲಿ ಇರುತ್ತೆ, ಕಪ್ಪೆಗಳಿರ್ಬೋದು, ಹಲ್ಲಿಗಳಿರ್ಬೋದು, ಬೇರೆ ಬೇರೆ ಜಾತಿಗಳು ಇವುಗಳನ್ನು ತಿನ್ನುವಂಥದ್ದಿದ್ದಾವೆ. ಈಗ ಇಲಿ ಹೆಗ್ಗಣಗಳು ಸಹ ಎರೆಹುಳಗಳನ್ನು ತಿಂತವೆ. ಆದರೆ ಅವುಗಳಿಗೆ ಬೇರೆ ರೀತಿಯ ರಕ್ಷಣೆ ಮಾಡಿಕೊಳ್ಬೇಕು. ವೆಲ್ಡ್ ಮೆಶ್ ಅಥವಾ ಏನಾದರೂ ಹಾಕಿಕೊಂಡು ಅಥವಾ ಪಾಷಾಣ ಹಾಕಿಕೊಂಡಾದರೂ ನಾವು ಕಂಟ್ರೋಲ್ ಮಾಡಬೇಕು. ಆದರೆ ಇರುವೆಗಳ ರಕ್ಷಣೆಯನ್ನು ಸಂಪೂರ್ಣ ಮಾಡಬೇಕಾಗ್ತದೆ. ತೊಟ್ಟಿ ಪದ್ಧತಿಯಲ್ಲಿ ತೊಟ್ಟಿಯ ಸುತ್ತಲೂ ಚಾನಲ್ಗಳನ್ನು ಮಾಡೋದ್ರಿಂದ, ಅಂದರೆ 6 ಇಂಚು ಎತ್ತರದ ಚಾನಲ್ಗಳನ್ನು, 6 ಇಂಚು ಅಗಲ 6 ಇಂಚು ಎತ್ತರದ ಒಂದು ಚಾನಲ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಇರುವೆಗಳಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕಾಗತ್ತೆ. ಸರಿ, ಇಂಥ ಒಂದು ತೊಟ್ಟಿಯ ರಚನೆ ಮಾಡಿದ ಮೇಲೆ ಇದಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಒಂದು ಮಾಡಿನ ರೀತಿಯಲ್ಲಿ, ನಮ್ಮ ಮನೆಯ ಮಾಡಿನ ರೀತಿಯಲ್ಲಿ ಮಾಡಬೇಕಾಗತ್ತೆ. ಯಾಕೆ ಕೇಳಿದರೆ, ಬಿಸಿಲು ಹಾಗೂ ಮಳೆಯಿಂದ ಇದನ್ನು ರಕ್ಷಿಸಿಕೊಳ್ಬೇಕಾಗತ್ತೆ ಇದರ ಒಳಗಡೆ. ಹಾಗಾಗಿ ನಾವು ಇಂಥ ಒಂದು ಮಾಡನ್ನು ಮಾಡಬೇಕಾಗತ್ತೆ. ಈಗ ಮಾಡುವಾಗ ನಾವು ಏನು ಮಾಡಬೇಕು ಕೇಳಿದರೆ, ಶೀಟನ್ನಾದರೂ ಹಾಕ್ಕೊಳ್ಬೋದು, ಹಂಚನ್ನಾದರೂ ಹಾಕ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಟರ್ಪಲ್ ಹಾಕಿ ಮುಚ್ಚಬಾರ್ದು. ಕೆಲವರು ಏನು ಮಾಡ್ತಾರೆ ಕೇಳಿದರೆ, ಎರೆಹುಳ ತೊಟ್ಟಿಗೆ ಟರ್ಪಲ್ ಹಾಕಿ ಮುಚ್ಚುತ್ತಾರೆ. ಈ ಟರ್ಪಲ್ ಹಾಕಿ ಮುಚ್ಚೋದ್ರಿಂದ ಗಾಳಿಯ ಪ್ರವೇಶ ಒಳಗಡೆ ಹೆಚ್ಚಿಗೆ ಆಗೋದಿಲ್ಲ. ಇದರಿಂದ ಎರೆಹುಳ ಗೊಬ್ಬರ ತಯಾರಿ ಖಂಡಿತವಾಗಿಯೂ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಶೀಟು ಅಥವಾ ಹಂಚುಗಳನ್ನು ಹಾಕಿಕೊಂಡು ಒಂದು 6 ಇಂಚು ಹೈಟ್ನಲ್ಲಿ ಮಾಡಿಕೊಂಡ್ರೆ, 6 ಫೀಟ್ ಹೈಟ್ನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತದೆ. ಇಂಥ ಮಾಡನ್ನು ಸರಾಗವಾಗಿ ಬೇಸಿಗೆಗಾಲದಲ್ಲಿ ಏನು ಕೇಳಿದರೆ, ಸ್ವಲ್ಪ ತಂಪು ವಾತಾವರಣ ಇದ್ದರೆ ಜಾಸ್ತಿ ರೀತಿಯಲ್ಲಿ ಎರೆಹುಳ ಗೊಬ್ಬರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಮಾಡಿನ ಮೇಲ್ಗಡೆ ಅಡಿಕೆ ಸೋಗೆ ಅಥವಾ ಮಡಲು ಸೋಗೆಗಳನ್ನು ಸಹ ಹಾಕಿಕೊಂಡು, ಅಥವಾ ವಿವಿಧ ಮರದ ಗೆಲ್ಲುಗಳ ಸೊಪ್ಪುಗಳನ್ನು ಹಾಕಿಕೊಂಡು ಸಹ ನಾವು ತಂಪನ್ನು ಮಾಡ್ಕೊಳ್ಬೋದು. ತಂಪಿನ ವಾತಾವರಣ ಬೇಸಿಗೆಕಾಲದಲ್ಲಿ ಅವಶ್ಯಕತೆ ಇರುತ್ತೆ. ಇನ್ನು ಹೀಗೆ ತೊಟ್ಟಿ ರಚನೆ ಎಲ್ಲ ಆದ ಮೇಲೆ, ಮಾಡಿನ ರಚನೆ ಆದ ಮೇಲೆ ನಾವು ಎರೆಹುಳಗಳನ್ನು ಇದಕ್ಕೆ ಗೊಬ್ಬರವನ್ನು ಹೇಗೆ ಮಾಡೋದು ಅಂತೇಳುವಂಥದ್ದು. ಇದಕ್ಕೆ ಕೃಷಿ ತ್ಯಾಜ್ಯಗಳು ನಮಗೆ ಬೇಕೇ ಬೇಕು. ದನಗಳು ತಿನ್ನಂಥ ತ್ಯಾಜ್ಯಗಳು, ಅಳಿದುಳಿದ ತ್ಯಾಜ್ಯಗಳು, ನಮ್ಮ ದನದ ತುಳಿತ ಅಥವಾ ದರ್ಲೆ ಅಥವಾ ನಮ್ಮ ಹಸಿ ಸೊಪ್ಪುಗಳು ಇರ್ಬೋದು, ಅಥವಾ ಅಡಿಕೆ ಸೋಗೆಗಳಿರ್ಬೋದು, ಎಲ್ಲವನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಇದನ್ನು 75% ತ್ಯಾಜ್ಯ, 25% ಸಗಣಿ ಅಂತ ಹೇಳಿದ್ರೆ ಸಗಣಿಯೂ ಆಗ್ಬೋದು, ಗೋಬರ್ ಗ್ಯಾಸಿನಿಂದ ಬಂದ ಸ್ಲರಿಯೂ ಆಗ್ಬೋದು. ಇದನ್ನು ಮಿಶ್ರಣ ಮಾಡಿಕೊಂಡು ಕನಿಷ್ಠ 60ರಿಂದ 70 ದಿನ ಕಳೆಯಬೇಕು. ಇದನ್ನು ಹೊರಗಡೆ ಒಂದು ಹಾಕಿ ಕಳಿಸಬೇಕು. ಸರಿಯಾದ ರೀತಿಯಲ್ಲಿ ಇದರಲ್ಲಿ ಕಂದು ಬಣ್ಣಕ್ಕೆ ತಿರುಗಬೇಕು. ಯಾವುದು ಈ ಸೊಪ್ಪು ಇರ್ಬೋದು, ಯಾವುದೇ ಒಂದು ತ್ಯಾಜ್ಯಗಳು ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಈ ತೊಟ್ಟಿಗೆ ತುಂಬಬೇಕು. ಯಾವುದೇ ಕಾರಣಕ್ಕೂ ಒತ್ತಿ ತುಂಬಬಾರ್ದು. ಮೇಲ್ಗಡೆಯಿಂದ ಮೃದುವಾಗಿ ತುಂಬುವಂಥದ್ದು ತುಂಬ ಒಳ್ಳೆಯದು. ತೊಟ್ಟಿ 2 ಫೀಟ್ ಹೈಟ್ ಇರ್ತದೆ, 2 ಫೀಟ್ ಹೈಟಿಗೂ ತುಂಬಬಹುದು, ಏನೂ ತೊಂದರೆ ಇಲ್ಲ. ಹೈಟ್ ಮೇಲೆ ತುಂಬಿಬಿಟ್ಟು ಇದಕ್ಕೆ ನೀರಿನ ತೇವಾಂಶ ಕೊಟ್ಟು ತುಂಬಬೇಕಾಗುತ್ತೆ. ಅದೇ ರೀತಿ ತುಂಬಕ್ಕಾಗೋದಿಲ್ಲ. ನೀರಿನ ತೇವಾಂಶ ಕೊಟ್ಟು
ತುಂಬಿಬಿಟ್ಟು ಇದರ ಮೇಲ್ಪದರದಲ್ಲಿ 15 ಫೀಟ್ ಉದ್ದದ ಒಂದು ತೊಟ್ಟಿಗೆ ಕನಿಷ್ಠ 2 kg ಎರೆಹುಳಗಳನ್ನು ಬಿಡಬೇಕಾಗತ್ತೆ. ಈ ಎರೆಹುಳಗಳನ್ನು ಸಂಜೆ ಹೊತ್ತಿಗೆ ಬಿಡುವಂಥದ್ದು ಒಳ್ಳೆಯದು. ತದನಂತರದಲ್ಲಿ ಇದಕ್ಕೆ ಮೇಲ್ಗಡೆ ಅಡಿಕೆ ಸೋಗೆ ಅಥವಾ ಯಾವುದೇ ಒಂದು ಸೊಪ್ಪಿನಿಂದ ನಾವು ಮುಚ್ಚಬೇಕಾಗತ್ತೆ. ಯಾಕೆ ಕೇಳಿದ್ರೆ ಎರೆಹುಳಗಳು ಕತ್ತಲೆಯನ್ನು ಬಯಸ್ತವೆ. ಯಾವುದೇ ಕಾರಣಕ್ಕೂ ಬೆಳಕಿನಲ್ಲಿ ಅವು ಕೆಲಸ ಮಾಡೋದಿಲ್ಲ. ಕತ್ತಲೆಯನ್ನು ಬಯಸುವುದರಿಂದ ಮೇಲ್ಗಡೆಯಿಂದ ಅವುಗಳು ಗೊಬ್ಬರವನ್ನು ತಿನ್ನೋದರಿಂದ ಮಾತ್ರ ಸಾಧ್ಯತೆ ಆಗುತ್ತೆ. ಹಾಗೆ ಮೇಲ್ಗಡೆಯಿಂದ ಗೊಬ್ಬರವನ್ನು ತಿಂದುಕೊಂಡು ಕೆಳಗಡೆ ಮುಖ ಹೋಗುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಮುಚ್ಚುವಂಥದ್ದು ಭಾರಿ ಅವಶ್ಯಕತೆ ಇದೆ. ಇನ್ನು ಹೀಗೆ ಮುಚ್ಚಿಬಿಟ್ಟು ನಾವು ಪ್ರತಿ ವಾರಕ್ಕೆ 2 ಸಲ ತೇವಾಂಶವನ್ನು ಕೊಡಬೇಕು. ನೀರಿನ ತೇವಾಂಶವನ್ನು ಕೊಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ತೇವಾಂಶ ನೀರನ್ನು ಕಟ್ಟಿಡುವುದಲ್ಲ, ನೀರಿನ ತೇವಾಂಶವನ್ನು ಕೊಡ್ತಾ ಬಂದಾವಾಗ ಏನಾಗುತ್ತೆ ಕೇಳಿದ್ರೆ ಎರೆಹುಳಗಳು ತಿನ್ನಲಿಕ್ಕೆ ಶುರು ಮಾಡ್ತವೆ. ಮೇಲ್ಪದರದಿಂದ ಈ ಗೊಬ್ಬರವನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ಆದರೆ ಇವುಗಳು ತಿನ್ನುವಾಗ ನಾನು ಹೇಳ್ದಲ್ಲ, ರಾತ್ರಿ ಹೊತ್ತು ಜಾಸ್ತಿ ಸಕ್ರಿಯವಾಗಿರ್ತವೆ, ಹಗಲು ಹೊತ್ತಿಗೆ ಸ್ವಲ್ಪ ಕಡಿಮೆ ಸಕ್ರಿಯವಾಗಿರ್ತವೆ. ಹೀಗೆ ತಿಂತ ಏನಾಗುತ್ತೆ ಕೇಳಿದ್ರೆ 40 ರಿಂದ 50 ದಿನದಲ್ಲಿ ನಮಗೆ ಗೊತ್ತಾಗುತ್ತೆ. ಮೇಲ್ಗಡೆಯ ಸೋಗೆಯನ್ನು ಒಂದು ಸೈಡಿಗೆ ಸರಿಸಿ ನೋಡಿದವಾಗ ಇದು ಚಾಹುಡಿಯ ರೀತಿಯಲ್ಲಿ ಮೇಲ್ಗಡೆಯಿಂದ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಹೇಳಿದ್ರೆ ಹಿಕ್ಕೆ ರೂಪ ಇರುತ್ತೆ, ಇದು ಚಾಹುಡಿಯ ರೂಪದಲ್ಲಿರ್ತದೆ. ಇದನ್ನು ನಾವು ಏನು ಮಾಡಬೇಕು ಕೇಳಿದ್ರೆ ಮೇಲ್ಪದರದಿಂದ ತೆಗಿತಾ ಬರಬೇಕು. ಹೀಗೆ 50 ರಿಂದ 60 ದಿನ ಆದ ಮೇಲೆ ಮೇಲ್ಪದರದಲ್ಲಿ ಮರದ ಗೋರಿ ಅಥವಾ ಪ್ಲಾಸ್ಟಿಕ್ ಕೈಗೋರಿ ಅಂತ ಹೇಳ್ತೇವೆ ನಾವು, ಇದರಿಂದ ನಾವು ಮೇಲ್ಪದರದಿಂದ ತೆಗಿತಾ ಬರಬೇಕು. ತೆಗಿತಾ ಬಂದರೆ ಏನಾಗುತ್ತೆ, ಕೆಳಕಡೆಗೆ ಎರೆಹುಳುಗಳು ಹೋಗಿ ತಿಂತಾ ಹೋಗಲಿಕ್ಕೆ ಸುಲಭ ಆಗ್ತದೆ. ಮಾತ್ರ ಅಲ್ಲ, 100 ರಿಂದ 120 ದಿನದಲ್ಲಿ ಏನು 2 ಫೀಟ್ ತೊಟ್ಟಿಯ ಪೂರ ಗೊಬ್ಬರವನ್ನು ಇದು ತಿಂತದೆ. ತದನಂತರದಲ್ಲಿ ಒಂದು ಗೇಣು ಕೆಳಗಡೆ ತಳಭಾಗ ಇರುವಾಗ ಅಲ್ಲಿ ಎರೆಹುಳುಗಳು ಸ್ಟಾಕ್ ಆಗಲಿಕ್ಕೆ ಶುರುವಾಗ್ತವೆ. ಅಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ತೊಟ್ಟಿಗೆ ತುಂಬಿಸಬೇಕು. ಇನ್ನೊಂದು ತೊಟ್ಟಿಗೆ ತುಂಬಿಸಿ ಬಿಟ್ಟು ನಾವು ಈ ತಳಭಾಗದಲ್ಲಿರುವಂಥ ಏನು ಎರೆಹುಳ ಗೊಬ್ಬರ ಇದೆ ಇದನ್ನು ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೊಳ್ಳುವಂಥದ್ದು. ಹೀಗೆ ಈ ರೀತಿ ಎರೆಹುಳ ಗೊಬ್ಬರಗಳನ್ನು ನಾವು ದಾಸ್ತಾನು ಮಾಡಬೇಕು. ಯಾವುದೇ ಕಾರಣಕ್ಕೂ ನಮಗೆ ತುಂಬ ಗಿಡಗಳಿಗೆ ನಯಿಸಬೇಕು ಅಂತ ಹೇಳಿದ್ರೆ ಇದನ್ನು ಹೊಯ್ಗೆ ಹಾಕುವಂಥ ಸರಣೆ, ದೊಡ್ಡ ಕಣ್ಣಿನ ಸರಣೆಯಲ್ಲಿ ಜರಡಿ ಹಿಡಿದರೆ ಅಂದರೆ ಸಾರಣೆ ಮಾಡಿದರೆ ಅದನ್ನು ಜಾಡಿಸಿದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಚೀಲದಲ್ಲಿ ದಾಸ್ತಾನು ಇಡ್ಬೋದು. ಆದರೆ ಎರೆಹುಳ ಗೊಬ್ಬರಗಳನ್ನು ಈ ಥರ ಮಾಡುವಾಗ ತುಂಬ ಜಾಗೃತೆ ವಹಿಸಬೇಕು. ಏನು ಕೇಳಿದರೆ ಕೆಲವರು ಎರೆಹುಳ ಗೊಬ್ಬರ ತುಂಬ ಒಳ್ಳೆಯದೆನ್ನುವ ದೃಷ್ಟಿಯಲ್ಲಿ ಜಾಸ್ತಿ ಬಳಸ್ತಾರೆ. ಈ ಗೊಬ್ಬರದ ಬಳಕೆ ಅಂತ ಹೇಳುವಂಥದ್ದು ಯಾವತ್ತಿಗೂ ಹಿತಮಿತವಾಗಿರಬೇಕು, ವಿನಃ ಜಾಸ್ತಿ ಆಗಬಾರ್ದು. ಎರೆಹುಳ ಅದರ ಹೆಸರು ಹೇಳುವಾಗೆ ಸೂಕ್ಷ್ಮ ಹಾಗೂ ಲಘು ಪೋಷಕಾಂಶಗಳು ಜಾಸ್ತಿ ಇರುವುದರಿಂದ ಅಷ್ಟೇ ಪ್ರಮಾಣದಲ್ಲಿ ಬಳಸಬೇಕು, ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸುವಂತಿಲ್ಲ. ಮತ್ತು ಜಾಸ್ತಿ ಸಮಯ ಇದನ್ನು ದಾಸ್ತಾನು ಇಡುವ ಹಾಗೇನೂ ಇಲ್ಲ. ಯಾಕೆ ಕೇಳಿದರೆ 6 ರಿಂದ 8 ತಿಂಗಳು ಅದಕ್ಕಿಂತ ಜಾಸ್ತಿ ಇದನ್ನು ದಾಸ್ತಾನು ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೇ ಕಾರಣಕ್ಕೂ ಬಿಸಿಲು ಬೀಳುವಂಥ ಪ್ರದೇಶ ಇರ್ಬೋದು, ಮಳೆ ಬೀಳುವಂಥ ಪ್ರದೇಶ ಇರ್ಬೋದು, ಇದನ್ನು ದಾಸ್ತಾನು ಮಾಡಬೇಡಿ. ಯಾವ ಥರ ನಾವು ಮನೆಯಲ್ಲಿ ಅಕ್ಕಿ ಬೇಳೆಯನ್ನು ದಾಸ್ತಾನು ಮಾಡ್ತೇವೋ ಅದೇ ಥರ ಇದನ್ನು ದಾಸ್ತಾನು ಮಾಡಿದರೆ ಹೆಚ್ಚು ಫಲವತ್ತವಾಗಿ ಇದನ್ನು ಇಡಲಿಕ್ಕಾಗುತ್ತೆ, ಪರಿಪೂರ್ಣವಾಗಿ ಇಡಲಿಕ್ಕಾಗ್ತದೆ. ಇದರ ಸಾರಾಂಶ ಉಳಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಉಳಿಯೋದಿಲ್ಲ. ಇನ್ನು ಹೀಗೆ ಎರೆಹುಳ ಗೊಬ್ಬರದಲ್ಲಿ ನಾವು ತೊಟ್ಟಿಗಳಲ್ಲಿ ಈ ಥರ ಮಾಡ್ತಾ ಇರುವಾಗ ಕೆಲವರು ಏನು ಮಾಡ್ತಾರೆ ಕೇಳಿದ್ರೆ ಹಸಿ ಗೊಬ್ಬರವನ್ನು ತುಂಬಿಸ್ತಾರೆ. ಏನು ಡೈರೆಕ್ಟ್ ತುಳಿತಾ ಇರ್ತದೆ ಅಥವಾ ಸೋಗೆ ಇರ್ತವೆ ಆ ತೊಟ್ಟಿಗೆ ಕೊಚ್ಚಿ ಹಾಕ್ತಾರೆ. ಇದು ಖಂಡಿತ ಸಲ್ಲದು. ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಿ ಅದನ್ನು ನಾವು ಒಳಗಡೆ ತುಂಬಿಸುವಂಥದ್ದು ತುಂಬ ಒಳ್ಳೆಯದು. ಯಾಕೆ ಹೇಳಿದ್ರೆ ಪರಿಪೂರ್ಣವಾಗಿ ಗೊಬ್ಬರ ಆಗುತ್ತೆ. ಮಾತ್ರ ಅಲ್ಲ, ಎರೆಹುಳುಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಇದನ್ನು ತಿನ್ನಲಿಕ್ಕೆ ಇಚ್ಛೆ ಪಡ್ತವೆ. ಇನ್ನು ಈ ಎರೆಹುಳಗಳ ಸಂತಾನ ಅಭಿವೃದ್ಧಿಯನ್ನು ಹೇಗೆ ಹೆಚ್ಚಳ ಮಾಡಿಕೊಳ್ಳುವುದು ಕೇಳುವಂಥದ್ದು. ಯಾಕೆ ಕೇಳಿದರೆ ನಮ್ಮಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ನವರೆಗೆ ಈ ಹುಳಗಳ ಅಭಿವೃದ್ಧಿ ತುಂಬ ಆಗುತ್ತೆ. ಯಾಕೆ ಕೇಳಿದರೆ ಅಂಥ ಸಂದರ್ಭದಲ್ಲಿ ನಾವು ಮಾತ್ರ 10ಕ್ಕೆ 100, 100ಕ್ಕೆ 1000 ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಾಡಲಿಕ್ಕೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಕೇಳಿದರೆ ತೊಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಸೆಗಣಿಯನ್ನು ತುಂಬಿಸಬೇಕಾಗುತ್ತೆ. 50% ತ್ಯಾಜ್ಯ, 50% ಸೆಗಣಿಯನ್ನು ಬಳಸಿದ್ದೇ ಆದರೆ ನಮ್ಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತದೆ. ಅಂಥ ಎರೆಹುಳುಗಳನ್ನು ನಾವು ಉತ್ಪಾದಿಸಿ ಇನ್ನೊಬ್ಬರಿಗೂ ಕೊಡ್ಬೋದು ಅಥವಾ ನಮಗೆ ಬೇರೆ ತೊಟ್ಟಿಗೂ ಬಳಸ್ಕೊಳ್ಬೋದು. ಇದು ಸಂತಾನಾಭಿವೃದ್ಧಿ ಜಾಸ್ತಿ ಆಗೋದು ಯಾವಾಗ ಕೇಳಿದರೆ ಜೂನ್ನಿಂದ ಸೆಪ್ಟೆಂಬರ್ನವರೆಗೆ ಮಾತ್ರ. ಆದರೆ ಏಪ್ರಿಲ್ ಮೇಯಲ್ಲಿ ಇವುಗಳ ಒಂದು ಸಂತತಿ ಅಂತ ಹೇಳುವಂಥದ್ದು ತುಂಬ ಮರಿ ಮೊಟ್ಟೆಗಳು ತುಂಬ ಕಡಿಮೆ ಆಗ್ತವೆ, ಅದು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇಂಥ ಒಂದು ರೀತಿಯಲ್ಲಿ ನಾವು ಹೆಚ್ಚು ಎರೆಹುಳುಗಳ ಅಭಿವೃದ್ಧಿಯನ್ನು ಜೂನ್ನಿಂದ ಸೆಪ್ಟೆಂಬರ್ನ ಒಳಗೆ ಮಾಡಿಕೊಳ್ಳುವಂಥದ್ದು ನಮ್ಮ ಕರಾವಳಿ ಭಾಗ ಅಂತಲ್ಲ, ಎಲ್ಲ ಕಡೆಗಳಲ್ಲಿ ಸಹ ತುಂಬ ಒಳ್ಳೆಯದು. ಇನ್ನು ಸರಿ, ಹೀಗೆ ಎರೆಹುಳ ಗೊಬ್ಬರಗಳನ್ನು ನಾವು ಬಂತು ಅಂತ ಹೇಳಿದರೆ ಎರೆಹುಳ ಗೊಬ್ಬರಗಳನ್ನು ದಾಸ್ತಾನು ಇಟ್ಟು ಇದು ಗಿಡಕ್ಕೆ ಯಾವ ರೀತಿ ಕೊಡಬೇಕು ಅಂತ ಹೇಳುವಂಥದ್ದು ಇದು ಪ್ರಮುಖವಾದಂಥದ್ದು. ಯಾಕೆ ಕೇಳಿದರೆ ನಮ್ಮಲ್ಲಿ ಯಾವ ರೀತಿ ಕೊಡಬೇಕು ಅಂತ ಹೇಳುವಂಥ ತಿಳುವಳಿಕೆ ನಮ್ಮ ರೈತರಿಗೆ ತುಂಬ ಕಡಿಮೆ ಇದೆ. ಯಾಕೆ ಕೇಳಿದರೆ ಎರೆಹುಳ ಗೊಬ್ಬರಗಳನ್ನು ಒಂದು ತೆಂಗಿನ ಮರಕ್ಕೆ ಒಂದು ಬಾರಿಗೆ 1 kg ಬಳಸ್ಬೋದು. ಒಂದು ಅಡಿಕೆ ಮರಕ್ಕೆ 200 ರಿಂದ 300 ಗ್ರಾಮ್ನಷ್ಟು ಬಳಸ್ಬೋದು. ಒಂದು ಬಾಳೆ ಗಿಡಕ್ಕೆ 200 ರಿಂದ 300 ಗ್ರಾಮ್ನಷ್ಟು ಬಳಸ್ಬೋದು. ಒಂದು ತರಕಾರಿ ಗಿಡಕ್ಕೆ 50 ರಿಂದ 100 ಗ್ರಾಮ್ ಬಳಸ್ಬೋದು ಒಂದು ಬಾರಿಗೆ. ಅದನ್ನು ನೀವು 15 ದಿನಕ್ಕೆ ರಿಪೀಟ್ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ಒಂದು ಸಲಕ್ಕೆ ಕೊಡುವಾಗ ಜಾಸ್ತಿ ಖಂಡಿತ ಕೊಡಬೇಡಿ, ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇನ್ನು ಎರೆಹುಳ ಗೊಬ್ಬರವನ್ನು ನಾವು ಗಿಡಕ್ಕೆ ಕೊಡೋದ್ರಿಂದ ಏನು ಆಗ್ತದೆ ಅಂತ ಹೇಳುವಂಥದ್ದು.
ಇವಾಗ ನಾನು ಆವಾಗಲೇ ಹೇಳಿದೆ, ಸಾವಯವ ಕೃಷಿಯಲ್ಲಿ ಎರೆಹುಳ ಗೊಬ್ಬರ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳುವಂಥದ್ದು. ಯಾಕೆ ಪ್ರಮುಖ ಪಾತ್ರ ಕೇಳಿದರೆ, ಸೂಕ್ಷ್ಮ ಹಾಗೂ ಲಘು ಪೋಷಕಾಂಶಗಳು ಯಾವುದೇ ಗಿಡದ ಇಳುವರಿಯನ್ನು ಹೆಚ್ಚು ಮಾಡ್ತವೆ, ಆಯುಷ್ಯವನ್ನು ಹೆಚ್ಚು ಮಾಡ್ತವೆ. ಮಾತ್ರ ಅಲ್ಲ, ಬೆಳೆಗಳಿಗೆ ಬೇಕಾಗುವಂಥ ಕಿಣ್ವಗಳಿರ್ಬೋದು, ಹಾರ್ಮೋನ್ಗಳಿರ್ಬೋದು, ಇದು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ದೊರೆಯಲಿಕ್ಕೆ ಸಾಧ್ಯತೆ ಆಗ್ತದೆ. ನೀವು ಗಮನಿಸಿರ್ಬೋದು, ಏನು ಕೇಳಿದರೆ ಎರೆಹುಳ ಗೊಬ್ಬರ ಯಾವ ಒಂದು ಗಿಡಕ್ಕೆ ಉಪಯೋಗ ಮಾಡಿದರೂ ಆ ಗಿಡದಲ್ಲಿ ಬರುವಂಥ ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಹಣ್ಣುಗಳಿರ್ಬೋದು, ಯಾವುದು ಸಹ ತುಂಬ ಗುಣಮಟ್ಟ ಇರುತ್ತೆ. ಮಾತ್ರ ಅಲ್ಲ, ಗಿಡವು ಆರೋಗ್ಯದಾಯಕವಾಗಿ ಬೆಳೀತದೆ. ಇನ್ನೊಂದು ವಿಚಾರಗಳು ಏನು ಗಮನಿಸಬೇಕು ಕೇಳಿದರೆ, ಎರೆಹುಳ ಗೊಬ್ಬರವನ್ನು ಎರೆ ಜಲವನ್ನಾಗಿಯೂ ಮಾಡ್ಕೊಳ್ಬೋದು. ಯಾಕೆ ಕೇಳಿದರೆ, ಒಂದು ಟಾಂಕಿಯಲ್ಲಿ ನಾವು ಹಾಕಿಕೊಂಡ್ರೆ ಕೆಳಗಡೆ ಮರಳು ಜಲ್ಲಿಗಳನ್ನು ಹಾಕಿಕೊಂಡು ಎರೆಹುಳ ಗೊಬ್ಬರವನ್ನು ಅದಕ್ಕೆ ಹಾಕಿಕೊಂಡು ಒಂದು 200 ಲೀಟರ್ ಬ್ಯಾರಲ್ ಆಗಿರ್ಬೋದು, ಇದಕ್ಕೆ ಒಂದು ಸಣ್ಣ ಹೋಲ್ ಮಾಡಿಕೊಂಡ್ರೆ, 4 ಫೀಟ್ ಹೈಟ್ನಲ್ಲಿ ಒಂದು ಸಣ್ಣ ಹೋಲ್ ಮಾಡಿಕೊಂಡ್ರೆ ಎರೆ ಜಲ ಬರುತ್ತೆ. ಇದನ್ನು ಸ್ಪ್ರೇ ಆಗಿಯೂ ಉಪಯೋಗ ಮಾಡ್ಬೋದು. ಇವತ್ತು ಮಲ್ಲಿಗೆ ಗಿಡ ಇರ್ಬೋದು ಅಥವಾ ಹೂವಿನ ಗಿಡಗಳಿರ್ಬೋದು, ಇಂಥ ಒಂದು ಎರೆ ಜಲಗಳನ್ನು ನೀವು 1 ಲೀಟ್ರ್ ಎರೆ ಜಲವನ್ನು ಒಂದು 2 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು 2 ಅಥವಾ 3 ಲೀಟ್ರಿಗೆ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ, ಗಿಡಗಳ ಮೇಲೆ ಸಿಂಪರಣೆ ಮಾಡಿದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಸೂಕ್ಷ್ಮ ಹಾಗೂ ಲಘು ಪೋಷಕಾಂಶಗಳು ಇದರಿಂದ ದೊರಕ್ತದೆ. ಹಾಗಾಗಿ ಸ್ಪ್ರೇ ಆಗಿಯೂ ಎರೆ ಗೊಬ್ಬರವನ್ನು ಮಾಡ್ಕೊಳ್ಬೋದು. ಬುಡಕ್ಕೆ ಎರೆ ಜಲವನ್ನು ಎರೆಯುವುದರಿಂದ ಸಹ ಒಳ್ಳೆಯ ಇಳುವರಿ ನಿರೀಕ್ಷೆ ಸಾಧ್ಯತೆ ಇದೆ. ಹಾಗಾಗಿ ಹೂವಿನ ಗಿಡಗಳಿಗೆ ಇದು ತುಂಬ ಪರಿಣಾಮಕಾರಿಯಾಗುತ್ತೆ ಎರೆ ಜಲ ಅಂತ ಹೇಳುವಂಥದ್ದು. ಇನ್ನು ಎರೆಹುಳದಲ್ಲಿ ನಾವು ಮುಖ್ಯವಾಗಿ ಏನು ಕೇಳಿದರೆ, ಇವಾಗ ನಾವು ಬಳಸುವಾಗ ಹೇಳಿದೆ ಯಾವ ರೀತಿ ಬಳಸಬೇಕು, ಕೆಜಿ ಬಳಸುವಂಥ ಸರಿ. ಆದರೆ ಗಿಡದಿಂದ, ತೆಂಗಿನ ಮರದಿಂದ 4 ಫೀಟ್ ದೂರದಲ್ಲಿ, ಅಡಿಕೆ ಮರದಲ್ಲಿ 2 ಫೀಟ್ ದೂರದಲ್ಲಿ, ಇನ್ನು ಬೇರೆ ಬಾಳೆ ಇರ್ಬೋದು, ಬೇರೆ ಗಿಡಗಳಲ್ಲಿ 1-1.5 ಫೀಟ್ ದೂರದಲ್ಲಿ ಬಳಸಬೇಕಾಗ್ತದೆ. ಆದರೆ ಬೇಸಿಗೆಯಲ್ಲಿ ಕೊಡುವಾಗ ನೀರು ಕೊಟ್ಟು ಈ ಎರೆ ಗೊಬ್ಬರವನ್ನು ನಾವು ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಒಣ ಭೂಮಿಗೆ ಇದನ್ನು ಹಾಕುವುದರಿಂದ ಖಂಡಿತವಾಗಿಯೂ ಇದರಲ್ಲಿರುವಂಥ ಸಾರ ನಷ್ಟ ಆಗುತ್ತೆ. ಇನ್ನೊಂದು ವಿಚಾರ ಗಮನಿಸಬೇಕು, ಏನು ಕೇಳಿದರೆ, ಈ ಎರೆಹುಳ ಗೊಬ್ಬರವನ್ನು ನಾವು ನಮ್ಮ ತೋಟಕ್ಕೆ ಬಳಸಿದವಾಗ ಮಣ್ಣಿನಲ್ಲಿರುವಂಥ ಎರೆಹುಳಗಳು ಇದಕ್ಕೆ ಪ್ರಚೋದನೆಗೊಂಡು ಅವುಗಳ ಸಂತಾನವು ಹೆಚ್ಚಿನ ರೀತಿಯಲ್ಲಿ ವೃದ್ಧಿಯಾಗ್ತದೆ. ಮಾತ್ರ ಅಲ್ಲ, ನಮ್ಮ ಗಿಡದ ಬುಡ ಅಂತ ಹೇಳುವಂಥದ್ದು ಯಾವುದೇ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ನಮ್ಮ ಮಣ್ಣಿನ ಬುಡ ಅಂತ ಹೇಳುವಂಥದ್ದು ಭಾರಿ ಮೃದುತ್ವವನ್ನು ಹೊಂದಿರ್ತದೆ. ಮಾತ್ರ ಅಲ್ಲ, ಮಣ್ಣಿನ ಗುಣಮಟ್ಟ ಅಂತ ಹೇಳುವಂಥದ್ದು ಅಷ್ಟು ಚೆನ್ನಾಗಿರ್ತದೆ. ಹಾಗಾಗಿ ಮಣ್ಣಿನ ಗುಣಮಟ್ಟ ಯಾವತ್ತಿನವರೆಗೆ ಒಳ್ಳೆದಿರ್ತದೆ ಅವತ್ತಿನವರೆಗೆ ನಮಗೆ ಒಳ್ಳೆಯ ಇಳುವರಿ ನಿರೀಕ್ಷೆ ಮಾಡೋಕ್ಕಾಗುತ್ತೆ. ಹಾಗಾಗಿ ಎರೆಹುಳ ಗೊಬ್ಬರವನ್ನು ಖಂಡಿತವಾಗಿಯೂ ನಾವೆಲ್ಲರೂ ಮಾಡಲೇಬೇಕು. ಮತ್ತು ಎರೆಹುಳಗಳು ನೀವು ಇದೇ ಥರ ಮಾಡಿದ್ರೆ ದಿನದ 24 ಗಂಟೆಯೂ ಕೆಲಸ ಮಾಡ್ತಾ ಇರ್ತವೆ. ಅಂದರೆ ಜೀರ್ಣಾಂಗ ವ್ಯೂಹದಲ್ಲಿ ಅವುಗಳಿಗೆ ಏನಾಗುತ್ತೆ ಹೇಳಿದ್ರೆ, ಅವು ತಿಂದು ಹೊರಹಾಕುವಂಥ ಹಿಕ್ಕೆಗಳು ಏನಿರ್ತವೆ ಇದು ಅಷ್ಟು ಪರಿಣಾಮಕಾರಿಯಾಗಿರ್ತದೆ. ಹಾಗಾಗಿ ಎರೆಹುಳ ಗೊಬ್ಬರ ನಾವು ಪ್ರತಿಯೊಂದು ಬೆಳೆಗಳು ಬಳಸುವಂಥದ್ದು ನಾವೆಲ್ಲರೂ ಮಾಡಬೇಕಾದಂಥದ್ದು ತುಂಬ ಒಳ್ಳೆಯದು ಬಂಧುಗಳೇ. ಇನ್ನು ಏನು ಕೇಳಿದರೆ, ಇವತ್ತು ಎರೆಹುಳ ಗೊಬ್ಬರವನ್ನು ತುಂಬ ಜನರಿಗೆ ಏನಾಗಿದೆ ಗೊತ್ತಾಗಿದೆ, ಮೇಲುಗೊಬ್ಬರವಾಗಿ ಬಳಸಲಿಕ್ಕೆ ಆಗ್ತದೆ. ಇವತ್ತು ಭತ್ತದಲ್ಲಿ ಸಹ ಮೇಲುಗೊಬ್ಬರವಾಗಿ ಬಳಸ್ಬೋದು, ದ್ವಿದಳ ಧಾನ್ಯದಲ್ಲಿ ಸಹ ಮೇಲುಗೊಬ್ಬರವಾಗಿ ಬಳಸ್ಬೋದು. ಹಾಗಾಗಿ ಈ ಮೇಲುಗೊಬ್ಬರವಾಗಿ ಸಹ ನಾವು ಇವತ್ತು ಈ ಎರೆಹುಳ ಗೊಬ್ಬರಗಳನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾವು ಏನು ಕೇಳಿದರೆ, ನಮ್ಮ ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ಈ ಎರೆಹುಳ ಗೊಬ್ಬರವು ಪ್ರಮುಖ ಪಾತ್ರವನ್ನು ವಹಿಸುವುದು ಮಾತ್ರವಲ್ಲ, ಗಿಡಗಳ ಆಯುಷ್ಯ ಹಾಗೂ ಇಳುವರಿಯನ್ನು ಹೆಚ್ಚು ಮಾಡುವಲ್ಲಿ ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಇದು ಕೆಲಸ ಮಾಡ್ತದೆ. ಹಾಗಾಗಿ ಎಲ್ಲ ಬಂಧುಗಳು ಒಂದು ಮನೆಯಲ್ಲಿ ಎರೆಹುಳ ತೊಟ್ಟಿಯನ್ನಾದರೂ ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಎರೆಹುಳ ಬೇಕು, ಒಂದು ಪ್ಲಾಸ್ಟಿಕ್ ಡ್ರಮ್ಮಿಗೆ ಹಾಕ್ಕೊಳ್ಳಿ. ಏನು ಕಳೆದಂಥ ಗೊಬ್ಬರವನ್ನು ಹಾಕೊಂಡು ಅದರಲ್ಲೂ ಮಾಡ್ಕೊಳ್ಬೋದು. ಈ ತೊಟ್ಟಿಯಲ್ಲೇ ಮಾಡಬೇಕಾಗಿಲ್ಲ, ಇನ್ನು ಬಣವೆ ಪದ್ಧತಿಯಲ್ಲಿ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಮನೆಯಲ್ಲಿ ಜಾಗ ಇದೆ, ಸ್ವಲ್ಪ ರಾಶಿ ಹಾಕ್ಕೊಳ್ಳಿ. ರಾಶಿ ಹಾಕಿಕೊಂಡು ಬಣವೆ ರೀತಿಯಲ್ಲಿ, ನಾವು ಏನು ಭತ್ತವನ್ನು ಬಣವೆ ರೀತಿಯಲ್ಲಿ ಹಾಕ್ತೇವಲ್ಲ, ಸ್ವಲ್ಪ ಉದ್ದಕ್ಕೆ, ಅಂದರೆ 4 ಫೀಟ್ ಅಗಲದಲ್ಲಿ ಸ್ವಲ್ಪ ಉದ್ದಕ್ಕೆ ಹಾಕ್ಕೊಂಡು ಅದರ ಮೇಲ್ಗಡೆ ಹಾಕಿಯೂ ಮಾಡ್ಬೋದು. ಸುತ್ತ ಇರುವೆಗಳು ಬಾರದ ಹಾಗೆ ಅರಸಿನವನ್ನು ಹಾಕ್ಕೊಂಡ್ರೂ ಸಹ ಸಾಕಾಗ್ತದೆ. ಆದರೆ ಎರೆಹುಳ ಗೊಬ್ಬರವನ್ನು ಮಾಡದೇ ಇರಬೇಡಿ. ಎರೆಹುಳಗಳು ಎಲ್ಲಿ ಸಿಗುತ್ತವೆ ಅಂತ ಹೇಳುವಂಥದ್ದು ಕೆಲವರಿಗೆ ಈಗ ತುಂಬ ಒಂದು ಕ್ಲಿಷ್ಟಕರವಾದ ಸಂಗತಿಯಾಗಿದೆ. ಆದರೆ ಯಾರು ಎರೆಹುಳ ಸಾಕ್ತಾರೋ ಅವ್ರ ಹತ್ರ ಮಾತ್ರ ಇರುತ್ತದೆ. ಆದರೆ 1 kg ತೊಗೊಂಡು ಬಂದರೆ, ನೀವು ಜೂನ್ನೇ ತೊಗೊಂಬಂದರೆ ನಿಮಗೆ ಜುಲೈ ಆಗಸ್ಟ್ನವರೆಗೆ 5 kg ಎರೆಹುಳಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಯಾಕೆ ಹೇಳಿದ್ರೆ ಸಗಣಿಯಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಸಾಕಾಗುತ್ತೆ. ಇನ್ನು ನಮ್ಮ ತೋಟದಲ್ಲಿ ಸಹ ಎರೆಹುಳಗಳನ್ನು ಹಿಡಿಲಿಕ್ಕಾಗುತ್ತೆ. ಯಾವ ಥರ ಕೇಳಿದ್ರೆ, ಇವುಗಳಲ್ಲಿ ಮರಿಗಳು ತುಂಬ ಮೊಟ್ಟೆಗಳು ಹೊರಗಡೆ ಹೋಗ್ತವೆ, ಯಾವುದು ನಾವು ಎರೆಹುಳ ಗೊಬ್ಬರ ಹಾಕುವಾಗ ಅಲ್ಲಿ ಹಿಡ್ಕೊಳ್ಬೋದು. ಏನು ಕೇಳಿದ್ರೆ, ಒಂದು ಬುಟ್ಟಿಯಲ್ಲಿ ನೀವು ಸಗಣಿಯನ್ನು ತುಂಬಿಸಿ ಆ ಬುಟ್ಟಿ ಸಮೇತ ಕೌಚಿ ಹಾಕಿಬಿಡಿ. ಎಲ್ಲಿ ಕೇಳಿದ್ರೆ ತೋಟದಲ್ಲಿ, ಅಲ್ಲಿ ಏನಾಗುತ್ತೆ, ಇದ್ದಂಥ ಎರೆಹುಳುಗಳು ಅದಕ್ಕೆ ಅಟ್ರಾಕ್ಷನ್ ಆಗಿ ಬಂದು ಅಲ್ಲಿ ಗೊಬ್ಬರವನ್ನು ತಿಳಿ ಶುರು ಮಾಡ್ತವೆ. ಅಲ್ಲಿಂದ ನೀವು ಆಯ್ಕೆ ಮಾಡಿಕೊಂಡು ನೀವು ಪುನಃ ಅದನ್ನು ಬಳಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ಹೆಚ್ಚು ಎರೆಹುಳ ಗೊಬ್ಬರ ಬಳಸುವಂಥ ರೈತರಲ್ಲಿ ಮಾತ್ರ ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಎರೆಹುಳ ಗೊಬ್ಬರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವುದರ ಜೊತೆಗೆ ಇದರ ಮಹತ್ವ ಹಾಗೂ ಜಾಗೃತಿಯನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಬಂಧುಗಳೇ, ನಾನು ಹೇಳ್ತಾ ಇದ್ದೇನೆ, ಏನು ಕೇಳಿದರೆ ಯಾವುದೇ ಗೊಬ್ಬರವನ್ನು ಬಳಸುವಾಗ ಎಚ್ಚರವಿರಲಿ. ಯಾಕೆ ಕೇಳಿದರೆ, ಉಂಟು ಅಂತೇಳಿ ಏಕಾಏಕಿ ಬಳಸಿದಾಗ
ವ್ಯತಿರಿಕ್ತ ಪರಿಣಾಮಗಳೇ ಹೆಚ್ಚು. ಆದ್ದರಿಂದ ನಾವು ಹಿತಮಿತವಾಗಿ ಗೊಬ್ಬರಗಳನ್ನು ಕೊಡುವಂಥ ತುಂಬ ಒಳ್ಳೆಯದು. ಎರೆಹುಳ ಗೊಬ್ಬರಗಳನ್ನು ಪ್ರತಿ ತಿಂಗಳಿಗೊಮ್ಮೆಯೂ ಕೊಟ್ಟರೆ ತುಂಬ ಒಳ್ಳೆಯದು. ಆದ್ದರಿಂದ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಬಾರಿ ಬಳಸಿದವಾಗ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡ್ತದೆ.